ನಟ ದರ್ಶನ್ ಗ್ಯಾಂಗ್ಗೆ ಇನ್ನೂ ಸಹ ಜೈಲಲ್ಲಿ ಬೆಡ್ಶೀಟು ಕಂಬಳಿ ಯಾವುದೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಕಾರಣ ಅವರು ಜಡ್ಜ್ ಮುಂದೆ ಮತ್ತೆ ಇದೇ ಮನವಿಯನ್ನ ಇಟ್ಟಿರೋದು. ನಟ ದರ್ಶನ್ ಚಳಿ ತಡೆಯೋಕೆ ಆಗ್ತಾ ಇಲ್ಲ, ಬೆಡ್ಶೀಟು ಕೊಡಿಸಿ ಸ್ವಾಮಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಜೈಲಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ತುಂಬಾನೇ ಚಳಿ ಇದೆ, ರಾತ್ರಿ ಮಲಗಲು ಆಗ್ತಿಲ್ಲ, ಹೆಚ್ಚುವರಿ ಬೆಡ್ಶೀಟ್ ಕೊಡಿಸಿ ಎಂದ ದರ್ಶನ್. ನಟ ದರ್ಶನ್ ಗ್ಯಾಂಗ್ಗೆ ಪರಪನಗ್ರಹಾರ ಜೈಲಲ್ಲಿ ಕಂಬಳಿ ಬೆಡ್ಶೀಟ್ ನೀಡಿದಂತೆ ಕಾಣ್ತಿಲ್ಲ. ಚಳಿಗಾಲ ಹತ್ತಿರವಾಗ್ತಿದ್ದಂತೆ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಮಾಗಿಯ ಚಳಿ ಮೈ ನಡುಗಿಸ್ತಿದೆ. ಟ್ರಯಲ್ ಆರಂಭ ಸಂಬಂಧ ಇಂದು ಪರಪನಗ್ರಹಾರ ಜೈಲಿಂದ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳು ಹಾಜರಾಗಿದ್ರು. ಈ ವೇಳೆ ಆರೋಪಿಗಳು ಚಳಿಯಿಂದ ತಮಗಾಗ್ತಿರುವ ಸಂಕಷ್ಟವನ್ನ ಕೋರ್ಟ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಮೊದಲಿಗೆ ಮಾತನಾಡಿದ ಆರೋಪಿ ನಾಗರಾಜ್, ಒಂದು ಮನವಿ ಇದೆ ಎಂದ್ರು. ಅದೇನಂದ್ರೆ ಬೆಡ್ಶೀಟ್ ಕೊಡಿಸುವಂತೆ ಮನವಿ ಮಾಡಿದ್ರು. ಸ್ವಾಮಿ, ಬೆಡ್ಶೀಟ್ ಕೊಡಿಸಿ, ಇವರು ಕೊಡ್ತಿಲ್ಲ, ಮನೆಯಿಂದ ತಂದು ಕೊಟ್ರೆ ಅದನ್ನೂ ಕೊಡೋದಕ್ಕೆ ಬಿಡ್ತಿಲ್ಲ ಅಂತ ಅಳಲನ್ನ ತೋಡ್ಕೊಂಡ್ರು. ಈ ವೇಳೆ ಮುಂದೆ ಬಂದ ದರ್ಶನ್ ಮೈಕ್ ಹಿಡಿದು, ಸ್ವಾಮಿ, ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ. ತುಂಬಾನೇ ಚಳಿ ಇದೆ ಸರ್. ಚಳಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಿಲ್ಲ. ನಿದ್ದೆ ಇಲ್ಲದೆ ರಾತ್ರಿಯೆಲ್ಲ ಎದ್ದು ಕೂರ್ತಿದ್ದೇವೆ. ಮೂಲೆಯಲ್ಲಿ ಕುಳಿತು ಕಾಲ ದುಡ್ತಿದ್ದೀವಿ. ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಸರ್. ಲಾಯರ್ ತಂದ್ರು ಬೆಡ್ಶೀಟ್ ಕೊಡ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ, ಬೆಡ್ಶೀಟ್ ಕೊಡಿಸಿ ಎಂದು ಕೋರ್ಟ್ ಬಳಿ ಅಳಲು ತೋಡ್ಕೊಂಡ್ರು. ಜೈಲಾಧಿಕಾರಿಗಳ ಚಳಿ ಬಿಡಿಸಿದ ಜಡ್ಜ್, ಬೆಡ್ಶೀಟ್ ಕೊಡೋದಕ್ಕೆ ಏನ್ರಿ ಸಮಸ್ಯೆ? ಆರೋಪಿ ನಾಗರಾಜ್ ವಿಚಾರ ಪ್ರಸ್ತಾಪ ಮಾಡಿದಾಗಲೇ ಗರಂ ಆದ ಜಡ್ಜ್ ಜೈಲಾಧಿಕಾರಿ ಶಂಕರ್ಗೆ ಚಳಿ ಬಿಡಿಸಿದ್ರು. ಚಳಿಗಾಲ ಹೆಚ್ಚಾಗಿದೆ, ನಿಮಗೆ ಬೆಡ್ಶೀಟ್ ಕೊಡೋದಕ್ಕೆ ಏನ್ ಸಮಸ್ಯೆ? ಅವರು ಹೇಗ್ ಮಲಗಬೇಕು ಇದನ್ನೆಲ್ಲ ನಾವೇ ಹೇಳ್ಬೇಕಾ ಅಂತ ಗರಂ ಆದ್ರು. ದರ್ಶನ್ ಮನವಿ ಬಳಿಕ ಜೈಲರ್ಗೆ ಆದೇಶ ಮಾಡಿದ ನ್ಯಾಯಾಧೀಶರು, ಕಾನೂನಿನಲ್ಲಿ ಅವಕಾಶ ಇರೋದನ್ನ ಕೊಡಿ, ಹೊರಗೆ ಚಳಿ ಜಾಸ್ತಿ ಇದೆ ಗೊತ್ತಾಗಲ್ವಾ ಅಂತ ಜಾಡ್ಸಿದ್ರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ ಉಳಿದ ಆರೋಪಿಗಳು ಖುದ್ದು ಹಾಜರಿದ್ರು. ಸಿಆರ್ಪಿಸಿ 292 ಅಡಿ ಸಾಕ್ಷಿಗಳ ವಿಚಾರಣೆ ಸಂಬಂಧ ಪ್ರಾಸಿಕ್ಯೂಷನ್ ಸಲ್ಲಿಸಿರೋ ಅರ್ಜಿಗೆ ಪವಿತ್ರ ಗೌಡ ಪರ ವಕೀಲರು ಆಕ್ಷೇಪ ಎತ್ತಿದ್ರು. ಈ ಸಂದರ್ಭದಲ್ಲಿ ಈ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂತ ವಾದಿಸಿದ್ರು. ಸದ್ಯ ಡಿಸೆಂಬರ್ 3ಕ್ಕೆ ಮುಂದಿನ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಾನವೀಯತೆ ಆಧಾರದ ಮೇಲೆ ಅಗತ್ಯವಿರೋ ಬೆಡ್ಶೀಟ್, ಕಂಬಳಿ ಕೊಟ್ರೆ ಪರಪನಗ್ರಹಾರ ಸಿಬ್ಬಂದಿ ಕಳ್ಕೊಳ್ಳೋದು ಏನೂ ಇಲ್ಲ. ಕಂಬಳಿ ನೀಡದೆ ಹೀಗೆ ಅಂಗಲಾಚುವಂತೆ ಮಾಡೋದು ಸರಿಯಲ್ಲ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.